ಕೈಮಾ ಉಂಡೆ ಥರ ಆದಮೇಲೆ ಈ ಥರ ತೊಗೊಂಡು ಈ ಥರ ನೋಡಿ ಫೀಡಿಂಗ್ ಮಾಡಬೇಕು. ಮಂತ್ಲಿ ಟ್ವೈಸು ಈ ಥರನೇ ಮಾಡೋದು ನಾನು. ಚಿಕನ್ ಲಿವರ್ ಕೊಟ್ಟರೆ ಒಳ್ಳೆ ಗ್ರೋತ್ ಇರುತ್ತೆ, ಹೆವಿ ಫಾಸ್ಟಾಗಿ ಬೆಳೆಯುತ್ತೆ ಫಿಶಸ್ಸು. ಆಮೇಲೆ ಮರಿಗಳಿಗೂ ಕೊಡಬೇಕು. ಈ ಥರ ಮಂತ್ಲಿ ಟ್ವೈಸ್ ಕೊಡಿ, ಒಳ್ಳೆ ಗ್ರೋತ್ ಸಿಗುತ್ತೆ. ಇಲ್ಲಾಂದರೆ ವಾರಕ್ಕೆ ಮಂತ್ಲಿ 4 ಟೈಮ್ಸ್ ಕೊಡಿ ಫೀಡಿಂಗು, ಒಳ್ಳೆ ಗ್ರೋತು ಸಿಗುತ್ತೆ. ಇದು ಮೇನ್ ಏನಂದರೆ ಲಿವರು ಒಳ್ಳೆ ಪ್ರೋಟೀನ್ಸ್ ಇದೆ, ಪ್ರೋಟೀನ್ ಇಂಟೆಕ್ಟು ಎಲ್ಲ ಇದೆ ನೋಡಿ, ಹೆಂಗೆ ಬಂದು ತಿಂತಿದೆ ನೋಡಿ, ಒಳ್ಳೆಯದು. ಆಮೇಲೆ ಹೆವಿ ಫಾಸ್ಟ್ ಗ್ರೋತ್ ಇರುತ್ತೆ. ಇದು ಬಂದ್ಬಿಟ್ಟು ವಾರಕ್ಕೆ ಒಂದು ಸತಿ ಹಾಕಿದ್ರೆ ಸಾಕು, ವಾರಕ್ಕೆ ಒಂದು ಸತಿ ಹಾಕಿದ್ರೆ ಒಳ್ಳೆ ಗ್ರೋತ್ ಸಿಗುತ್ತೆ. ಗಪ್ಪೀಸ್ಗೆ ಚೆನ್ನಾಗಿ ತಿನ್ನುತ್ತೆ. ಮರಿ ದೊಡ್ಡದಕ್ಕಂತನೇ ಅಲ್ಲ, ಮರಿಗಳ್ಗೂ ಆಗ್ಬೋದು ಮೇನು. ಅಂದರೆ ಈ ಥರ ಚಿಕ್ಕ ಚಿಕ್ಕ ಕೈಮಾ ಪೀಸ್ ಮಾಡಬೇಕು ನೋಡಿ, ಎಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕೈಮಾ ಥರ ಮಾಡಿ, ಕೈಮಾಗಿಂತ ಇನ್ನೂ ಇದಾಗಿದೆ ಚಿಕ್ಕ ಪೀಸಸ್. ಇಲ್ಲಿ ನಾನು ಫಿಶೆಲ್ಲ ಇಕ್ಕಿದ್ದೀನಿ. ಮಗಂದು ಡೈಲಿ ಬಂದು ಒಂದು 4-5 ಫಿಶಸ್ ತೊಗೊಂಡೋಗುತ್ತೆ ಇಲ್ಲಿಂದ. ಇದು ಬಂದ್ಬಿಟ್ಟು ಕಿಂಗ್ ಫಿಶರ್ ಅಂತಾರೆ. ಏನು ಮಾಡೋದು, ಈ ಸೊಲ್ಯೂಷನ್ ಇದೆಯಾ? ನಾನು ಫೀಡಿಂಗ್ ಮಾಡ್ತಾಯಿದ್ದೆ ಫಿಶ್ಗೆ, ಈ ನನ್ನ ಮಗಂದು ಆವಾಗ ಬಂದು ನನ್ನ ಫಿಶ್ನ ತೊಗೊಂಡೋಗಿದ್ರೆ ನಾವೇನು ಮಾಡೋದು ಹೇಳಿ? ಅಯ್ಯೋ.